ನನ್ನ ಫ್ರೆಂಡ್ ಕನ್ಫ್ಯೂಸ್ ಕುಮಾರ ಮೊದಲು ಲವ್ ಮಾಡ್ತಾ ಇದ್ದ ಹುಡುಗಿ ಬ್ರೇಕಪ್ ಆದ್ಮೇಲೆ ನಾನು ಅವನಿಗೆ ಬಿಡೋ ಹೋಗ್ಲಿ ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಅಂತ ಸಮಾಧಾನ ಮಾಡಿದೆ. ಅವನು ಹೇಳ್ದ, ಹೌದು ಅಣ್ಣ ನಾನು ಹಾಗೆ ಅನ್ಕೊಂಡೆ, ಆ ಹುಡುಗಿ ಬೇಡ ಅಂತ ಬಿಟ್ಟೆ, ಆದ್ರೆ ಇನ್ನೊಂದು ಹುಡುಗಿನ ಲವ್ ಮಾಡಿದೆ ಅಣ್ಣ. ಅದೇ ನಮ್ಮನೆ ಎದುರುಗಡೆ ಅಂಕಲ್ ಹೊಡೆದಿದ್ರಲ್ಲ ನನಗೆ, ಅವ್ರ ಮಗಳನ್ನೇ ನಾನು ಲವ್ ಮಾಡಿದೆ ಅಣ್ಣ. ಈ ವಿಚಾರ ಬೇರೆ ಯಾರಿಗಾದ್ರೂ ಗೊತ್ತಾಗ್ಬಿಟ್ಟು ನಮ್ಮ ಅಪ್ಪನಿಗೆ ಹೇಳಿ ನಮ್ಮ ಅಪ್ಪ ನನಗೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ನಮ್ಮ ಅಪ್ಪನಿಗೆ ಕೇಳಿದೆ, ಅಪ್ಪ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ನಮ್ಮನೆ ಎದುರುಗಡೆ ಆಂಟಿ ಇಲ್ವಾ, ಆಂಟಿ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ನಮ್ಮಪ್ಪ ಬೆಲ್ಟ್ ಬಿಚ್ಕೊಂಡು ನಾಯಿ ಕೊಡ್ದಂಗೆ ಹೊಡೆದ್ರು ಕಾರಣ ಅಂದ. ನಾನು ಅದಕ್ಕೆ ಹೌದಾ ಯಾಕೆ ಹೊಡೆದ್ರು, ಅವ್ರೇನಕ್ಕೋ ಹೊಡೆದ್ರು ಅಂತ ಕೇಳಿದೆ. ಅವರಿಗೆ ಲವ್ ಏನಾದ್ರು ಇಷ್ಟ ಇಲ್ವೇನ ಕಣೋ, ಅದಕ್ಕೆ ಹೊಡೆದಿರ್ತಾರೆ ಅಂತ ಅಂದೆ. ಅವನು ಅಲ್ಲ ಅಣ್ಣ ಅದಕ್ಕಲ್ಲ ಅಣ್ಣ ಅಂದ. ಹೌದಾ ಮತ್ತೆ ಯಾಕೋ ಅಂತ ಕೇಳಿದೆ. ಗೊತ್ತಿಲ್ಲ ಅಣ್ಣ, ಬೆಲ್ಟ್ ಬಿಚ್ಕೊಂಡು ನಾಯಿ ಕೊಡ್ದಂಗೆ ಹೊಡ್ಬಿಟ್ಟು ನಮ್ಮಪ್ಪ ಹೇಳಿದ್ರು, ನಿನ್ನ ತಂಗಿನೇ ನೀನು ಲವ್ ಮಾಡ್ತೀಯನೋ, ನಿನ್ಗೆ ಎಷ್ಟೋ ಧೈರ್ಯ ಅಂತ ನಾಯಿ ಕೊಡ್ದಂಗೆ ಹೊಡಿತಾರಣ್ಣ, ನನಗೇನು ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಮಾಡಿಕೊಳ್ಳೋದು ಅಂದ್ರೆ ಏನು? ನೈತಿಕವಾಗಿ ಒಂದು ಹೆಣ್ಣನ್ನು ಮದುವೆಯಾಗಿ ಸುಂದರವಾಗಿ ಬಾಳು ನಡೆಸುತ್ತಿರುವಾಗ ಮತ್ತೊಂದು ಹೆಣ್ಣಿನ ಪ್ರವೇಶದಿಂದ ಆಕರ್ಷಿತನಾಗಿ ಮುಂದಾಗುವ ಅನಾಹುತವನ್ನು ಆನಂದಿಸಿ ಕಾನೂನು ಬಾಹಿರವಾಗಿ ಜೀವನ ಕೊಡುವ ವಿಧಾನಕ್ಕೆ ಅನೈತಿಕ ಸಂಬಂಧ ಎನ್ನುತ್ತಾರೆ.